सा श्रद्धधानस्य विवर्धमाना विरक्तिमन्यत्र करोति पुंसः हरेः सदानुस्मृति निर्वृतस्य समस्त दुःखाप्ययमाशु धत्ते। अथातः पराभव संवत्सरस्य आषाढ शुक्ल संबंधिन्याम् एकादश्यां भगवतः पाण्डुरंग विठ्ठलस्य पापावली पाटन पट्वपांगस्य श्रीपाणि पद्मांचित जानुजंघस्य गोपालबालस्य पंढरपुरकृत निवासस्य पुत्तिगे शीरूरु पीजावरादि मठेष्वपि भक्तवरेण्यैः आराधित श्रीचरणस्य सेवाम् उपवासेन श्रवणमनना ध्यानरूप जिज्ञासया च आराधनां कर्तुकामानाम् अस्माकमद्य तृतीये स्कन्धे पंचमे अध्याये भागवते त्रयोदशस्य श्लोकस्य व्याख्यानरूपेण श्रवणरूपेण च इयं भागवती कथा श्रवणपथगामिनी अथ भवति। ये श्रद्धालवः श्रोतारः स्वमनांसि हरिकथायां पुनः पुनः घटयन्ति सा एषा कथा श्रद्धा ऐहिकेषु विषयेषु वैराग्यं कारयति। अपि च भगवतः नामस्मरणेन आनन्दम् अभिव्यनक्ति समस्तानि च दुःखानि आशु निवारयति। ಆಷಾಢ ಶುಕ್ಲ ಏಕಾದಶಿಯ ಈ ದಿನ ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯದ 13ನೇ ಶ್ಲೋಕವನ್ನು ನಾವು ಕೇಳಲಿಕ್ಕೆ ತೊಡಗಿದ್ದೇವೆ. ಉಪವಾಸ ಅದಲ್ಲದೆ ಭಗವಂತನ ಕಥೆಯ ಶ್ರವಣ ಮನನ ಧ್ಯಾನ ರೂಪವಾದ ಜಿಜ್ಞಾಸೆಯನ್ನು ಕೂಡ ನಾವೀಗ ಮಾಡಬೇಕು. ಆ ಭಗವಂತನ ಕಥೆಯನ್ನ ಯಾರು ಕೇಳ್ತಾ ಇರ್ತಾರೆ ಮತ್ತೆ ಮತ್ತೆ, ಹಾಗೆ ಕೇಳ್ತಾ ಕೇಳ್ತಾ ಹೋದಂತೆ ಶ್ರದ್ಧಾ ಹೆಚ್ಚಾಗ್ತಾ ಹೋಗ್ತದೆ. ಲೌಕಿಕ ವಿಷಯಗಳಲ್ಲಿ ವೈರಾಗ್ಯವೂ ಹೆಚ್ಚಾಗ್ತದೆ. ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಆತನಿಗೆ ಆನಂದ ಹೆಚ್ಚಾಗುವಂತೆ ಆಗ್ತದೆ. ಸಮಸ್ತ ದುಃಖಗಳು ಕೂಡ ದೂರ ಹೋಗ್ತವೆ. ಇದು ಆ 13ನೇ ಶ್ಲೋಕದ ಸಾರ. ಕಳೆದ ದಿವಸ ಅದನ್ನು ನಾವು ನೋಡಿದ್ದೇವೆ. ಮಹಾಭಾರತದಂಥ ಗ್ರಂಥವನ್ನು ಓದಿದರೆ ಅದರ ಫಲವಾಗಿ ಭಗವಂತನ ಗುಣಗಳ ಜ್ಞಾನ ಆದಂತೆ ಆದಂತೆ ಗ್ರಾಮ್ಯ ಸುಖಾನುವಾದೈ ಮತಿ ನ ಗೃಹೀತ. ಯಾವುದೇ ಐಹಿಕ ವಿಷಯದ ಕಡೆಗೆ ಮನಸ್ಸೇ ಹೋಗುವುದೇ ಇಲ್ಲ. ಹರಿಯ ಕಥೆ ಕಡೆಗೆ ಮನಸ್ಸು ಹೋಗ್ತದೆ. ಹೀಗೆ ಗ್ರಾಮ್ಯ ಸುಖಾನುವಾದೈ ಮತಿ ನ ಗೃಹೀತ ಅಂತನೂ ಅರ್ಥ ಮಾಡ್ಬೋದು. ಅದಕ್ಕೆ ಅಧಮರಾದರೆ, ಸಾಮಾನ್ಯರಾದರೆ ಅವರಿಗೆ ಗ್ರಾಮ್ಯ ಸುಖಾನುವಾದೈ ಮತಿ ಗೃಹೀತ, ಅವರ ಮನಸ್ಸು ಅಲ್ಲೇ ಉಳಿದು ಬಿಡ್ತದೆ. ಹರೇ ಕಥಾಯಾಮ್ ನ ಗೃಹೀತ. ನ ಅನ್ನುವ ಶಬ್ದ ಏನಿದೆ ಆ ಅಧಿಕಾರಿ ಭೇದದಿಂದ ಕೆಲವರಿಗೆ ಗ್ರಾಮ್ಯ ಸುಖಾನುವಾದೈ ಮತಿ ನ ಗೃಹೀತ, ಗ್ರಾಮ್ಯ ವಿಷಯದ ಕಡೆಗೆ ಅವ್ರ ಮನಸ್ಸು ಹೋಗೋದಿಲ್ಲ ಕೆಲವರಿಗೆ. ಇನ್ನು ಕೆಲವರಿಗೆ ಭಗವಂತನ ಕಡೆಗೆ ಮನಸ್ಸು ಹೋಗೋದಿಲ್ಲ. ಉತ್ತಮಾಧಿಕಾರಿಗಳಿಗೆ
ಲೌಕಿಕ ವಿಷಯದ ಕಡೆಗೆ ಮನಸ್ಸು ಹೋಗದಂತೆ ಭಗವಂತ ಅನುಗ್ರಹಿಸ್ತಾನೆ. ಭಗವಂತನ ಕಥೆಯ ಕಡೆಗೆ ಮನಸ್ಸು ಹೋಗುವಂತೆ ಮಾಡ್ತಾನೆ. ಆದರೆ ಸಾಮಾನ್ಯರಾದವರಿಗೆ ಗ್ರಾಮ್ಯ ಸುಖಾನುವಾದಗಳ ಕಡೆಗೇ ಮನಸ್ಸು ಸೆಳೆತ ಹೊಂದಿ ಭಗವಂತನ ಕಡೆಗೆ ಹೋಗುವುದೇ ಇಲ್ಲ. ಹೀಗೆ ನ ಅನ್ನುವುದನ್ನು ಆ ಕಡೆಯೂ ಇಟ್ಕೋಬಹುದು, ಈ ಕಡೆಯೂ ಇಟ್ಕೋಬಹುದು. ಅದನ್ನು ಕಳೆದ ದಿವಸ ನೋಡಿದ್ದೇವೆ. ಈ ಶ್ಲೋಕಕ್ಕೆ ವಿಜಯಧ್ವಜರ ಮತ್ತು ಯಾದವಾರರ ಉಳಿದವರ ವ್ಯಾಖ್ಯಾನಗಳು ಏನು ಹೇಳ್ತವೆ ಅನ್ನೋದನ್ನು ಗಮನಿಸೋಣ. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಸಾ ಎಂಬ ಶಬ್ದದಿಂದ ಏನು ಇಟ್ಕೋಬೇಕು? ಭಗವಂತನ ಕಥೆಯನ್ನು ಇಟ್ಕೊಳ್ಬೇಕು, ಹಿಂದೆ ಹೇಳಿದ ಮತಿಯನ್ನು ಇಟ್ಕೋಬೇಕು ಅಂತ ಹೀಗೆ ಒಂದು ಗೊಂದಲ ಆಗೋದು ಸಹಜ. ಅದಕ್ಕೆ ಆಚಾರ್ಯ ಅದನ್ನು ಹೇಳಿದ್ದಾರೆ, ಮತಿಹಿ ಅನ್ನೋದನ್ನು ಇಟ್ಕೋಬೇಕು. ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ಬೇರೆ ಬೇರೆ ಥರ ಹೇಳಲಿಕ್ಕೆ ಪ್ರಯತ್ನ ಪಟ್ಟದ್ದಿದೆ. ಸಾ ಎಂಬ ಶಬ್ದದಿಂದ ಭಗವಂತನ ಕಥೆಯನ್ನು ಇಟ್ಕೊಂಡ್ರೆ ಆ ಕಥೆ ಬೆಳೆಯುವುದು ಸಾಧ್ಯ ಇಲ್ಲ. ಅದರಿಂದ ಅದನ್ನು ಇಟ್ಕೊಳ್ಳೋದು ಅಷ್ಟು ಉಚಿತ ಅಲ್ಲ. ಆದರೆ ಕೆಲವರು ಕಥೆ ಅನ್ನೋದು ಬೆಳೀತದೆ, ಕೇಳುವವರು ಆಸಕ್ತಿ ತೋರಿಸಿದಂತೆ ಹೆಚ್ಚಿನ ಕಥೆಗಳನ್ನು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಕೇಳಿದವರ ಆಸಕ್ತಿಯನ್ನು ಗಮನಿಸಿ ಹೇಳುವವರು ಹೆಚ್ಚಿನ ಕಥೆಗಳನ್ನು ಹೇಳ್ತಾರೆ ಅಂತಲೂ ಬರೆದದ್ದಿದೆ ಕೆಲವರು. ಅದಕ್ಕೆ ಆಚಾರ್ಯರು ಯಾ ಗ್ರಾಮ್ಯ ಸುಖಾನುವಾದೈ ನ ಗೃಹೀತ, ಯಾವ ಮತಿ ಗ್ರಾಮ್ಯ ಸುಖಾನುವಾದದ ಕಡೆಗೆ ಸೆಳೆಯಲ್ಪಟ್ಟು ಹೋಗಲಿಲ್ವೋ ಆ ಬುದ್ಧಿ ಕಥಾಯಾಮ್ ವಿವರ್ಧಮಾನ ಮತಿ, ಭಗವಂತನ ಕಥೆಯನ್ನು ಕೇಳಬೇಕು ಅನ್ನುವ ಆ ಮತಿಯೇ ಮತ್ತೆ ಮತ್ತೆ ಬೆಳೀತದೆ, ಆ ಆಸಕ್ತಿಯೇ ಮತ್ತೆ ಮತ್ತೆ ಬೆಳೀತದೆ ಅಂತ ಅರ್ಥ. ಶ್ರದ್ಧಾನಸ್ಯ ಅಂತಿದೆ. ಶ್ರದ್ಧ ಅಂದರೆ ಆಸ್ತಿಕ್ಯ ಬುದ್ಧಿ. ಯಾದವಾರ್ಯರು ಹೇಳ್ತಾರೆ, ಷಣ್ಣಾಮ ಆಸ್ತಿಕ್ಯ ಬುದ್ಧಿ ಅಂತ. ಷಣ್ಣಾಮ ಆಸ್ತಿಕ್ಯ ಮುದ್ಯತೆ ಉಚ್ಯತೆ ಇತಿ ಅಭಿಧಾನಂ ತತ್ ದಧಾನಾಃ ಶ್ರದ್ಧಾನಾಃ. ಗೀತಾ ಭಾಷ್ಯ 12ನೇ ಅಧ್ಯಾಯ 20ನೇ ಶ್ಲೋಕ ಶ್ರದ್ಧಾನಾಃ ಮತ್ಪರಮಾಃ ಅಂತೇನು ಬಂದಿದೆ, ಅದನ್ನು ವಿವರಿಸುವಾಗ ಶ್ರತ್ ಅಂದರೆ ಆಸ್ತಿಕ ಬುದ್ಧಿ. ಅದನ್ನು ದಧಾನಾಃ ಧರಿಸಿರುವವರು, ತಮ್ಮ ಮನಸ್ಸಿನಲ್ಲಿ ಆಸ್ತಿಕತೆಯನ್ನು ಇಟ್ಟುಕೊಂಡಿರುವವರು, ಅವ್ರನ್ನೇ ಶ್ರದ್ಧಾನರು ಅನ್ನಬೇಕು. ಅದನ್ನೇ ಯಾದವಾರರು ಇಲ್ಲಿ ತಿಳಿಸಿದ್ದಾರೆ. ಭಗವಂತನನ್ನ ಕಂಡಾಗ ಹರೇಹೇ ಸದಾನುಸ್ಮೃತಿ ನಿರ್ವೃತಸ್ಯ, ಭಗವಂತನನ್ನ ಅಪರೋಕ್ಷತಃ ಕಂಡಾಗ ಸ್ವರೂಪಾನಂದ ವ್ಯಕ್ತ ಆಗ್ತದೆ. ಆವಾಗ ಎಲ್ಲ ದುಃಖಗಳು ಹೋಗ್ತವೆ. ಅದಕ್ಕಿಂತ ಮುಂಚೆ ಸ್ವರೂಪಾನಂದ ವ್ಯಕ್ತ ಆಗದೆ ಹೋದ್ರು, ಜೀವನಿಗೆ ತನ್ನ ಸ್ವರೂಪಭೂತವಾದ ಆನಂದವನ್ನು ಈ ಸಂಸಾರದಲ್ಲಿ ವ್ಯಕ್ತ ಮಾಡ್ಕೊಳ್ಳಿಕ್ಕಾಗದೆ ಹೋದ್ರು, ಭೌತಿಕವಾದ ವೃತ್ತಿರೂಪವಾದ ಆನಂದವನ್ನಾದರೂ ಅವನು ಪಡ್ಕೊಂಡು ಸಮಸ್ತ ದುಃಖಗಳನ್ನಲ್ಲದೆ ಹೋದರೂ ಹೆಚ್ಚಿನ ದುಃಖಗಳನ್ನು ಕಳ್ಕೋತಾನೆ. ಸಂಸಾರಾವಸ್ಥೆಯಲ್ಲಿ ಇರುವುದರಿಂದ ಸ್ವಲ್ಪ ದುಃಖ ಆಗ್ತಿರ್ತದೆ. ಆದರೂ ಸಂಸಾರಾವಸ್ಥೆಯಲ್ಲಿ ಇದ್ದಾಗಲೇ ಜೀವನ್ಮುಕ್ತನಂತೆ ಅವನಿಗೆ ಬದುಕುವುದು ಸಾಧ್ಯ ಇದೆ. ತಾನು ಅನುಭವಿಸ್ತಿರುವ ದುಃಖಗಳಲ್ಲೇ ಕ್ರಮವಾಗಿ ದುಃಖಗಳನ್ನು ಅವನು ಕಡಿಮೆ ಮಾಡ್ಕೋತಾನೆ. ಕ್ರಮವಾಗಿ ಕೊನೆಗೊಂದು ದಿವಸ ಅದು ಇಲ್ಲದಂತೆ ಆಗಿಬಿಡ್ತದೆ ಅಂತ ನಾವು ಅದನ್ನು ಗಮನಿಸಬಹುದು. ಇದು ಈ 13ನೇ ಶ್ಲೋಕದ ಒಟ್ಟಾರೆ ತಾತ್ಪರ್ಯ. ಭಾಗವತ ತಾತ್ಪರ್ಯವು ಕೂಡ ಅದನ್ನು ಸ್ಪಷ್ಟಪಡಿಸಿದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.